ನಿರಂತರವಾಗಿ ನಡೀತಾ ಇರುವಂಥ ಒಂದು ಕೆಲಸವನ್ನು 8 ತಿಂಗಳಲ್ಲೂ ಈ ಸರ್ಕಾರ ಮಾಡಿದೆ. ನೀರಾವರಿ ಇಲಾಖೆ ಇರ್ಬೋದು, ಅರ್ಬನ್ ಡೆವಲಪ್ಮೆಂಟ್ ಇರ್ಬೋದು, ಬೆಂಗಳೂರು ಕಾರ್ಪೊರೇಷನ್ನು, ಈ ಥರದ ಹಲವಾರು ಇಲಾಖೆಗಳು ಕಾಂಟ್ರಾಕ್ಟ್ರುಗಳನ್ನು ಸುಲಿಗೆ ಮಾಡ್ತಾ ಇದ್ದಾರೆ. ಬಿಲ್ ಕೊಡೋದರಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ. ಯಾರು ಹಣ ಕೊಡ್ತಾರೆ, 40% ಹಣವನ್ನು ಯಾರು ಮೊದಲು ಕೊಡ್ತಾರೆ ಅವ್ರಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಕೆಂಪಣ್ಣವರು ಆಪಾದನೆಯನ್ನು ಮಾಡಿದ್ದಾರೆ. ನಾವು ಕೂಡ ವಿರೋಧ ಪಕ್ಷವಾಗಿ ಕಳೆದ 8 ತಿಂಗಳಂತ ಹೇಳ್ತಾ ಇದ್ರಿ. ಬಂದ ಒಂದು ದಿನದಿಂದನೇ, ಬಂದ ಪ್ರಾರಂಭ ದಿನದಿಂದನೇ ಕೂಡ ಕಮಿಷನ್ ದಂಧೆ ನಿರಂತರವಾಗಿ ನಡೀತಾ ಇದೆ. ಲೂಟಿ ಮಾಡ್ತಾ ಇದ್ದಾರೆ. ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಬಿಲ್ಡಿಂಗ್ ಲೈಸೆನ್ಸ್ ಕೊಡಬೇಕಾದ್ರೆ, ಬಿಲ್ಡಿಂಗ್ OC ಕೊಡಬೇಕಾದ್ರೆ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂತ ನಾವು ಹಲವಾರು ಬಾರಿ ಆಪಾದನೆಯನ್ನು ಮಾಡಿದಿರಿ. ಈಗ ಯಾರು ಲಂಚ ಕೊಡ್ತಾ ಇದ್ದಾರೆ ಅವರ ಸಂಘದ ಅಧ್ಯಕ್ಷರೇ ಹೇಳಿಕೆ ಮಾಡಿರೋದ್ರಿಂದ ಈಗ ಅದಕ್ಕೆ ಪಕ್ಕಾ ಗ್ಯಾರಂಟಿ ಆಗೋಯ್ತು. ಈ ಸರ್ಕಾರ ಲೂಟಿಕೋರರ ಸರ್ಕಾರ. 40% ಅಲ್ಲ, ಅದಕ್ಕಿಂತ ಜಾಸ್ತಿ 75% ಹಣ ವಸೂಲಿ ಮಾಡುವಂಥದ್ದಕ್ಕೆ ಹೊರಟಿರೋವಂಥದ್ದು ಕಾಣ್ತಾ ಇದೆ. ಈಗಾಗಲೇ ಇದಕ್ಕೆ ಸಾಕ್ಷಿ ಆಗಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆದಾಗ 2 ಕಡೆ 50 ಕೋಟಿ ರೂಪಾಯಿ ಹಣ ಬೆಂಗಳೂರಲ್ಲಿ ಸಿಕ್ತು. ಅದಕ್ಕೆ ಯಾರು ಗತಿ ಇಲ್ಲ ಅನ್ನೋ ರೀತಿ ಕಾಂಗ್ರೆಸ್ ಅವರು ದೂರ ಸರಿದಿರೋವಂಥದ್ದು ಮತ್ತು ಯಾರು ಸಿಕ್ಕಿತ್ತು ಅವನ ಆತ್ಮ ಸತ್ತೋಗಿರೋವಂಥದ್ದನ್ನು ನೋಡಿದ್ದೀರಿ. ಅವರು ಸತ್ತೋದ್ರು, ಸತ್ತೋದ್ರು. ಹಿಂದೆ ನಿಮ್ಮ ಸರ್ಕಾರ ಸಿದ್ದರಾಮಯ್ಯನವರು, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಹಿಂದೆ ಪೇ CM ಅಂತ ಹೇಳ ಪೋಸ್ಟರ್ಗಳು ಅಂಟಿಸ್ತಿರಲ್ಲ, ಈಗ ನಿಮ್ಮ ಮಕ್ಕದ ಮೇಲೆ ಯಾವ ಪೋಸ್ಟರ್ ಅಂಟಿಸ್ಕೊತೀರ ನೀವು? ನಿಮ್ಮ ಮಕ್ಕದ ಮೇಲೆ ಯಾವ ಪೋಸ್ಟರ್ ಅಂಟಿಸ್ಕೊತೀರ? ಈಗ ಸೇಮ್ ಕೆಂಪಣ್ಣ, ಇದೇ ಕೆಂಪಣ್ಣ BJP ಸರ್ಕಾರದ ಆಪಾದನೆ ಮಾಡಿದಾಗ ಪೇ CM ಅಂತ ನೀವು ಪೋಸ್ಟರ್ ಅಂಟಿಸ್ತೀರಿ. ಈಗ ಸೇಮ್ ಅದೇ ಕೆಂಪಣ್ಣ ಈ ಸರ್ಕಾರ ಲೂಟಿಕೋರ ಸರ್ಕಾರ 40% ವಸೂಲಿ ಮಾಡ್ತಾ ಇದೆ ಅಂತ ಆಪಾದನೆ ಮಾಡಿದಾರಲ್ಲ, ನಿಮ್ಮ ಮಕ್ಕದ ಮೇಲೆ ಯಾವ ಪೋಸ್ಟರ್ಗಳನ್ನು ಅಂಟಿಸ್ಕೊಂತೀರಾ? ಪೇ ಸಿದ್ದರಾಮಯ್ಯ ಅಂತ ಅಂಟಿಸ್ಕೊಂತೀರೋ, ATM ಸಿದ್ದರಾಮಯ್ಯ ಅಂತ ಅಂಟಿಸ್ಕೊಂತೀರೋ? ನೀವೇ ತೀರ್ಮಾನ ಮಾಡಬೇಕು. ಇವತ್ತು ಟ್ಯಾಕ್ಸ್ಗಳು ಯಾವ್ಯಾವ ಟ್ಯಾಕ್ಸ್ ಬರ್ತಾವೆ, ವೈಟ್ ಟ್ಯಾಕ್ಸು, ಎಕ್ಸ್ ಟ್ಯಾಕ್ಸು, ಏನೇನು ಟ್ಯಾಕ್ಸ್ಗಳವೆ, ಪ್ರತಿಯೊಂದು ಮಂತ್ರಿ ಇಲ್ಲೂ ಒಂದೊಂದು ಟ್ಯಾಕ್ಸ್ಗಳನ್ನು ಹಾಕೊಂಡಿದ್ದಾರೆ ಅವ್ರು ಇನ್ಶಿಯಲ್ ಹಾಕ್ಕೊಂಡು. ಸಿದ್ದರಾಮಯ್ಯನವರ ಕತೆ ಹೆಂಗಾಗಿದೆ ಅಂದರೆ, ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ. ಮಾಧ್ಯಮದ ಸ್ನೇಹಿತರು ಏನು ಸರ್ ನಿಮ್ಮ ಮೇಲೆ ಆಪಾದನೆ ಬಂದಿದೆ ಅಂದರೆ ಅದೊಂದು ಆಯೋಗ ಮಾಡಿದರೆ ಅವರಿಗೆ ಕಂಪ್ಲೇಂಟ್ ಕೂಡ ಕೇಳ್ರಿ ಅಂತಾರೆ. ನಮ್ಮ ಸರ್ಕಾರ ಇದ್ದಾಗ ನಾವೇನು ಹೇಳಿದ್ರಿ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ, ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡಿ ಅಂದಾಗ ಕಂಪ್ಲೇಂಟ್ ಯಾಕ್ರಿ ಕೊಡಬೇಕು, ದಾಖಲೆಗಳು ಯಾಕ್ರಿ ಕೊಡಬೇಕು ಅಂದ್ರಲ್ಲ ಸಿದ್ದರಾಮಯ್ಯನವರೇ. ಇವಾಗ ಹೆಂಗೆ ಹೇಳ್ತಾ ಇದ್ದೀರಾ ನೀವು ಕಂಪ್ಲೇಂಟ್ ಕೊಡಿ ಅಂತ? ಏನು 2 ನಾಲಿಗೆನಾ ನಿಮಗೆ? ಅವಾಗ 1 ನಾಲಿಗೆ, ಇವಾಗ 1 ನಾಲಿಗೆನಾ ನಿಮಗೆ? ಇದು ಜನ, ರಾಜ್ಯದ ಜನ ಕೇಳ್ತಾ ಇರೋದು. ಅವತ್ತು ಏನು ರೋಷಾವೇಶದಿಂದ ಅಂಟಿಸ್ತಿರಲ್ಲ, ಮತ್ತೆ ದಾಖಲೆಗಳನ್ನು ಯಾಕೆ ಕೊಡಬೇಕು ನಾವು ಅಂತ ಕೇಳಿದ್ರಲ್ಲ, ಯಾಕೆ ಕೊಡಬೇಕು, ಲೋಕಾಯುಕ್ತಕ್ಕೆ ಯಾಕೆ ಕೊಡಬೇಕು, ಪೊಲೀಸ್ಗೆ ಯಾಕೆ ಕೊಡಬೇಕು ಅಂತ ಕೇಳಿದ್ರಲ್ಲ, ಇವಾಗ ಯಾವ ಮಾತನ್ನ ಆಡ್ತಾ ಇದ್ದೀರಾ? ಈಗಾಗಲೇ 5 ರಾಜ್ಯದ ಚುನಾವಣೆಗೆ ದುಡ್ಡು ಕಳಿಸಿದ್ದಾಗೋಯ್ತು. ಈಗ ಅದರಲ್ಲಿ ಸಿಕ್ಕಿದ್ದು 2 ರೈಡ್ ಆದಾಗ 55 ಕೋಟಿ, ಉಳಿದ ದುಡ್ಡೆಲ್ಲ ಕಳಿಸಾಯಿತು ವಸೂಲಿ ಮಾಡಿ. ಈಗ ಪಾರ್ಲಿಮೆಂಟ್ ಚುನಾವಣೆಗೆ ದುಡ್ಡು ಕಳಿಸೋ ಅಂಥದ್ದಕ್ಕೆ ಈ ಥರ ದೊಡ್ಡ ವಸೂಲಿಗೆ ಇಳಿದಿರೋ ಅಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ.
ಬಂದ ಕೇವಲ 8 ತಿಂಗಳಲ್ಲೇ ಭ್ರಷ್ಟಾಚಾರದ ಆಪಾದನೆಯನ್ನು ಹೊಂದಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದ 8 ತಿಂಗಳಲ್ಲಿ ಡೈರೆಕ್ಟಾಗಿ ಯಾರು ಹಣ ಕೊಟ್ಟರು ಅದೇ ಕಾಂಟ್ರಾಕ್ಟರ್ಗಳು ಆಪಾದನೆ ಮಾಡಿರೋಂಥ ಈ ಸರ್ಕಾರ, ಈ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿ ಒಂದೇ ಒಂದು ನಿಮಿಷನೂ ಮುಂದುವರಿಯುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು. ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ರಿ, ಬಿಜೆಪಿ ಭ್ರಷ್ಟಾಚಾರದ ವಿರುದ್ಧ ಅಂತ. ಇವತ್ತೇನು ಹೇಳ್ತಾ ಇದ್ದೀರಾ? ಇವತ್ತು ಯಾವ ಮಕ್ಕ ಇಟ್ಕೊಂಡು ಸರ್ಕಾರ ನಡೆಸ್ತೀರಾ ನೀವು? ಈ ಭ್ರಷ್ಟಾಚಾರದ ಆಪಾದನೆಯನ್ನು ಹೊಂದಿರತಕ್ಕಂಥ ಈ ಸರ್ಕಾರ ಒಂದು ನಿಮಿಷದಲ್ಲೂ ಅಧಿಕಾರ ನಡೆಸುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದಾರೆ. ಕೂಡಲೇ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೆ. ಇದ್ರ ಬಗ್ಗೆ ಏನೋ ಕೇಳಿದ್ರೆ ಕೇಳಿ. ಅದಕ್ಕೆ ಅವ್ರೇನು ಹೇಳಿದ್ರು? ಅದಕ್ಕೆ ಡಾಕ್ಯುಮೆಂಟ್ ನಾವು ತನಿಖೆ ಕೊಡ್ತೀರಿ ಅಂದರು. ನಾವು CBI ತನಿಖೆ ಕೇಳಿದ್ದೀರಿ. ಇವಾಗ ಇವ್ರು CBI ತನಿಖೆ ಕೊಟ್ಟರೆ ನಾವೆಲ್ಲ ಡಾಕ್ಯುಮೆಂಟ್ನ ತೊಗೊಂಡೋಗಿ ಕೊಡ್ತೀರಿ. CBI ತನಿಖೆ ಕೊಡಲಿ, ಎಲ್ಲ ಡಾಕ್ಯುಮೆಂಟ್ನು ತೊಗೊಂಡೋಗಿ ಕೊಡ್ತೀರಿ. ಕೆಂಪಣ್ಣ ಅವರು ನಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ದಾಖಲೆಗಳನ್ನು ತಂದುಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ದಾಖಲೆಗಳನ್ನು ತಂದುಕೊಡ್ತಾರೆ ಮತ್ತು ನಮ್ಮಲ್ಲಿರುವಂಥ ದಾಖಲೆಗಳು ಕೂಡ ನೀವು CBI ತನಿಖೆ ಕೊಟ್ಟರೆ ಇಮಿಡಿಯೇಟಾಗಿ ನಾವೆಲ್ಲ ದಾಖಲೆಗಳನ್ನು ಕೊಡ್ತೀರಿ. ನಿಜವಾಗೂ ಇವರು ಪ್ರಾಮಾಣಿಕರಾಗಿದ್ದರೆ, ಸಿದ್ದರಾಮಯ್ಯನವರು ನಿಜವಾಗೂ ಪ್ರಾಮಾಣಿಕರಾಗಿದ್ದರೆ, ನಮ್ಮದು ಒಂದು ನಯಾ ಪೈಸೆ, ಅವ್ರು ಹೇಳ್ತಾರಲ್ಲ ಒಂದು ನಯಾ ಪೈಸನೂ ಭ್ರಷ್ಟಾಚಾರ ಆಗಿಲ್ಲ ಅಂತ, ಒಂದು ನಯಾ ಪೈಸನೂ ಭ್ರಷ್ಟಾಚಾರ ಆಗಿಲ್ಲ ಅಂತ ನೀವು ಹೇಳೋದಾದರೆ CBI ತನಿಖೆ ಕೊಡೋಕ್ಕೆ ಹಿಂದೇಟಾಕ್ ಹಾಕ್ತೀರಾ? ಕೊಡಿ. ಯಾರ್ಯಾರು ಬಣ್ಣ ಏನೇನಿದೆಯೋ ಬಯಲಾಗಲಿ, ಅದು ಯಾರ್ಯಾರು ಬಣ್ಣ ಏನಿದೆಯೋ ಬಯಲಾಗಲಿ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ದುಡ್ಡು ವಸೂಲಿ ಮಾಡ್ತಾರೆ ಅನ್ನೋದು ಬೀದಿಗೆ ಬರಲಿ. ಕೆಂಪಣ್ಣ ಯಾರ್ದು ಹೇಳಿದಾರೋ ಅವರೆಲ್ಲದೂ, ಕೆಂಪಣ್ಣ ಯಾರ್ಯಾರ್ದು ಹೇಳಿದಾರೋ ಎಲ್ಲರದು ಕೊಡ್ಲಿ, ಎಲ್ಲರದು. 100% ರೈಸ್ ಮಾಡ್ತೀರಿ ಇದನ್ನು. ಯಾಕೆಂದರೆ ಈ ಸರ್ಕಾರ ಬಂದು 8 ತಿಂಗಳಲ್ಲಿ ಇಷ್ಟೊಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ, ಬ್ರಹ್ಮಾಂಡ ಕಮಿಷನ್, ಲೂಟಿ ಕೋರರ ದಂಧೆ ಆಗೋಗ್ಬಿಟ್ಟಿದೆ. ಇದನ್ನು ವಿಧಾನಸಭಾ ಅಧಿವೇಶನದಲ್ಲಿ 100% ನಾವು ಪ್ರಸ್ತಾವನೆಯನ್ನು ಮಾಡ್ತೀರಿ. ಈ ಸರ್ಕಾರ ತೊಲಗಬೇಕು, ಈ ಭ್ರಷ್ಟ ಸರ್ಕಾರ ತೊಲಗಬೇಕು, ಹೋರಾಟವನ್ನು ಮಾಡ್ತೀವಿ. ಅದನ್ನು CBI ತನಿಖೆ ಕೊಡಲಿ. ನಾವ್ಯಾಕೆ ಒಪ್ಕೊಂಡ್ಲಿ? CBI ತನಿಖೆ ಮಾಡಲಿ, ಅದು ಒಪ್ಕೊಂತೀರಿ. ಈಗ ಕೆಂಪಣ್ಣ ಹೇಳೋದು ಸತ್ಯ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ನಡೆದು ಸತ್ಯ ಅಂತ ಜನತೆ ನಿಮ್ಮ ಮುಂದೆ ಅಪೀಲ್ ಮಾಡ್ಕೊಂಡಂಗೆ ಆಗ್ತಿದೆ. ಈಗ ಯಾವ್ಯಾವ ಸತ್ಯ ಇದೆ ಎಲ್ಲವನ್ನ ಈಚೆಗೆ ಬರಲಿ. ಎಲ್ಲ ಸತ್ಯಗಳು, ಎಲ್ಲ ಸುಳ್ಳುಗಳು ಏನೇನಿದೆ, ಸತ್ಯ ಸುಳ್ಳು, ವೈಟು ಬ್ಲ್ಯಾಕು ಪೇಪರ್ಗಳು ಎರಡೂ ಈಚೆ ಬರಲಿ. ಎಲ್ಲವನ್ನ CBI ತನಿಖೆ ಕೊಡಲಿ. ಹೌದೌದು, ಅವರು ಪ್ರೆಸ್ ಮೀಟಲ್ಲೂ ಹೇಳಿದ್ದಾರೆ, ನಮ್ಮ ಜೊತೆನೂ ಮಾತಾಡಿದ್ದಾರೆ, ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದಾಗ ದಾಖಲೆಗಳನ್ನೆಲ್ಲ ತರ್ತೀನಿ ಅಂತ ಹೇಳಿದ್ದಾರೆ. ಅವರು ಹಿಂದೆ ದಾಖಲೆಗಳೆಲ್ಲ ಕೊಟ್ಟಿದ್ದಾರಲ್ಲ ಸಿದ್ದರಾಮಯ್ಯನವ್ರಿಗೆ, ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ. ನಮಗೂ ಏನೇನು ದಾಖಲೆ ಕೊಡ್ತಾರೋ ಅದನ್ನು ನಾನು ಮತ್ತೊಂದು ಪತ್ರಿಕಾ ಸಂದರ್ಶನ ಮಾಡಿ ಆ ಸಂದರ್ಭದಲ್ಲಿ ಅವ್ರು ಏನೇನು ದಾಖಲೆ ಕೊಡ್ತಾರೋ ಎಲ್ಲ ಕೂಡ ನಾನು ಮಾತಾಡ್ತೀನಿ. ಅವಾಗ ಕಾಂಗ್ರೆಸ್ ಅವರು ಸತ್ಯ ಅಂತ ಹೇಳಿದ್ರಲ್ಲ, ಅದನ್ನೇ ಕಾಂಗ್ರೆಸ್ ಅವರು ಸತ್ಯ ಅಂತ ಹೇಳಿದ್ರಲ್ಲ. ಅದಕ್ಕೆ ಅವಾಗ ಪೂರ್ತಿ ಸಿದ್ದರಾಮಯ್ಯನವರು ರೋಷಾವೇಶದ ಭಾಷಣ, ಕೆಂಪಣ್ಣ ಹೇಳೋ ಸತ್ಯ ಅಂತ. ಆ ಸತ್ಯ ಹೇಳಿರೋದನ್ನೇ ಮಾತಾಡಲಿ. ಇವ್ರು ಸತ್ಯ ಹರಿಶ್ಚಂದ್ರರಾಗಿದ್ದರೆ ಸಿದ್ದರಾಮಯ್ಯನವರು ಅವಾಗ ಸತ್ಯ ಅಂದ್ರಲ್ಲ, ಯಾರನ್ನ ಕೆಂಪಣ್ಣನ ಸತ್ಯವಂತ ಅಂದ್ರಲ್ಲ, ಇವಾಗೂ ಸತ್ಯವಂತ ಅಂತ ಒಪ್ಕೊಂಡ್ಲಿ. ಅಷ್ಟೇ ನಮ್ಮ ಡಿಮ್ಯಾಂಡು. ನಾವು ಅವಾಗಿಲ್ಲ ಅಂತ ಹೇಳಿದ್ರಿ ನಿಜ. ಆದರೆ ಸಿದ್ದರಾಮಯ್ಯನವರು ಇವ್ರು ಸತ್ಯವಂತರು, ಸತ್ಯವನ್ನೇ ಹೇಳ್ತಾ ಇದ್ದಾರೆ ಅಂತ ಹೇಳಿದವರು ಈಗಲೂ ಕೆಂಪಣ್ಣ ಸತ್ಯವನ್ನೇ ಹೇಳ್ತಾ ಇದ್ದಾರೆ, ಸತ್ಯವಂತರು. ಅದಕ್ಕೆ ತನಿಖೆ ಕೊಡಿ. ಸಿದ್ದರಾಮಯ್ಯ ಏನು ಹೇಳ್ತಾ ಇದ್ದಾರೋ ಅದಕ್ಕೆ ನನ್ನ ಬಂಕೆ ನಾನು ಹೇಳಿದ್ನಲ್ಲ. ನೀವು ಆರೋಪ ಮಾಡ್ತೀರಿ, ಈಗ ಅವಾಗ ಸಿದ್ದರಾಮಯ್ಯ ವಿಪಕ್ಷ ಇದ್ರು, ಅವ್ರು ಆರೋಪ ಮಾಡಿದ್ರು. ಈಗ ವಿಪಕ್ಷದಲ್ಲಿ ನೀವು ಆರೋಪ ಮಾಡ್ತೀರಾ.
ಅಂದ್ರೆ ಕೆಂಪಣ್ಣ ಹೇಳೋದು ಸತ್ಯ, ಸತ್ಯ ಅವ್ರ ಚಂದ್ರ ಅಂತ ಹೇಳ್ತೀರಿ ನೀವು. ನೆಕ್ಸ್ಟ್ ಏನಪ್ಪ ಯಾವ ಸಚಿವರ ಮೇಲೆ ನಿಮಗೆ ಅನುಮಾನ? ಸರ್, ನಿಮ್ಮ ಹತ್ರ ದಾಖಲೆ ಇದೆ? ಕೊಟ್ಟಿದ್ದಾರಲ್ಲ ಅವರು ಈಗಾಗಲೇ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಮೇಲೆ ಅವರು ನನಗೆ ದಾಖಲೆಗಳನ್ನು ತಂದುಕೊಡ್ತೀನಿ ಅಂತ ಹೇಳಿದ್ದಾರೆ. ದಾಖಲೆ ತಂದುಕೊಟ್ಟ ಮೇಲೆ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತೀನಿ. ಪಾರ್ಲಿಮೆಂಟ್